ಆಗುತ್ತೆ. ರೈಟ್ ಸರ್. ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ ಎಸ್ ಐ ಪಿ ಮಾಡಿ ಅಂತ ತುಂಬಾ ಈ ಅಡ್ವರ್ಟೈಸ್ಮೆಂಟ್ ಬಂದಿರೋದನ್ನೆಲ್ಲ ನಾವು ನೋಡಿರ್ತೀವಿ. ಈಗ ನೋಡಿದ್ರೆ SIP ಗಿಂತ SWP ಏಕವಾಗಿ ಜನಗಳು ಈಗ 1 ವರ್ಷ ರಿಟರ್ನ್ ಇಲ್ಲ ಅಂತಂದಾಗ 1 ಇಯರ್ ರಿಟರ್ನ್ ಇಲ್ಲ, ಅದಕ್ಕೆ ಹಿಂದಿನ ವರ್ಷ ಕೂಡ ರಿಟರ್ನ್ ಇಲ್ಲ ಅಂತಂದಾಗ ಜನಗ ರೆಸಿಸ್ಟಿವ್ ಆಗಿ ದುಡ್ಡನ್ನ ತೆಗಿಬೇಕು ಅನ್ಕೊಂಡ್ರೆ ಒಂದೇ ಸಲ ದುಡ್ಡನ್ನ ತೆಗೆದ್ ಬಿಡ್ಬೇಡಿ, ಸ್ವಲ್ಪನೇ ದುಡ್ಡನ್ನ ತೆಗೀರಿ. ಓಕೆ ಇದೆಲ್ಲ ನಿಮ್ಮ ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇರೋಂತ ಪ್ಲಾನ್. ಓಕೆ ಸರ್, ಫೈನ್. ನೀವು ಒಂದೇ ಸಲ ಹೊರಗಡೆ ಬಂದ್ಬಿಡ್ದಂಗೆ ಸ್ವಲ್ಪನೇ ತೆಗಿಯೋದಕ್ಕೆ ಒಂದು ಆಪ್ಷನ್ ಇದೆ. ಹೌದು, ನೀನ್ ಹಂಗ್ ತೆಗಿಬಹುದು, ಅದೇ ಹೇಳ್ತಿದ್ದಾರೆ. ಈ ರೀಸೆಂಟ್ ಟೈಮ್ಸ್ ಅಲ್ಲಿ SWP ತುಂಬಾ ಜಾಗದಲ್ಲಿ ನಮ್ಗೆ ಕೇಳೋ ತರ ಇದೆ. ಸರ್, ಈ ಹೋಮ್ ಲೋನ್ ತಗೊಂಡಿರೋಂತವ್ರು EMI ನ ಕಟ್ಟಾನೇ ಇದ್ದಾರೆ ಡೇರ್ ಅಂತ. ಇಂಟ್ರೆಸ್ಟ್ ರೇಟ್ ಇಳಿಸೇ ಇರೋದಿಲ್ಲ. ಇವತ್ತು ಬ್ಯಾಂಕ್ ಆಫ್ ಬರೋಡಾನ ನೋಡಿದೆ, 7.5% ಇಂಟ್ರೆಸ್ಟ್ ರೇಟ್ ಅಲ್ಲಿ ಇದ್ದಾನೆ, ಅಡ್ವರ್ಟೈಸೇ ಮಾಡ್ತಾ ಇದ್ದಾನೆ. 1.5% ಇದು ರೇಟ್ ಕಡಿಮೆ ಆಗಿತ್ತು ಅಂತಂದ್ರೆ 6.5% ಕೊಡ್ಬೇಕು ಅಂತ. ಈ ಬಿಟ್ಟು ಮನೆ ಬೆಲೆ ಏರೋದಿಲ್ಲ. ಸಿಟಿನಲ್ಲಿ ಸಾಲ ತಗೊಂಡು ಮನೇನ ತಗೋದಿದಿ, ಬಾಡಿಗೆಗೆ ಹೋಗಿ ಫಾರ್ ಬೆಟರ್. ಇಲ್ಲ ಸರ್, ಇದ್ರಲ್ಲಿ ಇನ್ನೊಂದು ಪ್ರಶ್ನೆ ಸರ್. ಇದ್ರಲ್ಲಿ ಈಗ ನಾನು ಹೋಮ್ ಲೋನ್ ಕಟ್ತೀನಿ, ಹೋಮ್ ಲೋನ್ ತಗೊಂಡಿದ್ದೀನಿ, EMI ನ ಕಟ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಒಂದು 15,000 ಇದೆ, ಒಂದು 25,000ಕ್ಕೆ EMI ಕಟ್ತಾ ಇದ್ದೀನಿ. ಒಂದು 15-17,000 ಕೈಯಲ್ಲಿದೆ. ಆ ಟೈಮ್ ಅಲ್ಲಿ ನಾನು ಇದು 15-17,000 ಕಟ್ಟಿ ನನ್ನ ಪ್ರಿನ್ಸಿಪಲ್ ನ ಕಡಿಮೆ ಮಾಡ್ಕೋತೀನಿ ಅಂತಂದ್ರೆ ನೋ, ಮಿನಿಮಮ್ 3 months EMI-ನೇ ನೀವು ಫೋರ್ಕ್ಲೋಸ್ ಮಾಡೋದಕ್ಕೆ ಕಟ್ಟಬೇಕು, ಪಾರ್ಟ್ ಪೇಮೆಂಟ್ ಆಗಿ ಪೇ ಮಾಡ್ಬೇಕು. ನೀವು ಕಟ್ಟಕ್ಕೂ ಬಿಡ್ತಾ ಇಲ್ಲ. ನನ್ನಿಂದ ಈ 3 ತಿಂಗಳು ಒಟ್ಟಿಗೆ ಕಟ್ಟಕ್ಕೂ ಕಷ್ಟವಾಗಿದೆ. ಅದಕ್ಕೆ ಅದು ವರ್ಷಕ್ಕೆ 1 ಲಕ್ಷ ರೂಪಾಯಿ ನೀವು ಬೇರೆಯಾಗಿ ಎತ್ತಿಟ್ಟು ಪ್ರಿನ್ಸಿಪಲ್ ರೀಪೇಮೆಂಟ್ ಬಡ್ಜೆಟ್ ಅಂತ ಇಟ್ಟು ವರ್ಷಕ್ಕೆ 1 ಲಕ್ಷ ರೂಪಾಯಿ 1.25 ಲಕ್ಷ ರೂಪಾಯಿ ಎತ್ತಿಡ್ಬೇಕು ನೀವು. ಬಟ್ ಇದ್ರಲ್ಲಿ ಏನ್ ಕಷ್ಟ ಅಂತಂದ್ರೆ ಮೀಡಿಯಾ, ಸಿನಿಮಾ, ಸಾಫ್ಟ್ವೇರ್ ಎಲ್ಲ ತುಂಬಾ ಹಲವು ದೊಡ್ಡ ವಿಷಯಗಳಲ್ಲಿ 5-6 ವರ್ಷದಿಂದ ದೊಡ್ಡದಾಗಿ ಇಂಕ್ರಿಮೆಂಟೇ ಇಲ್ಲ. ಇಂಕ್ರಿಮೆಂಟ್ ಅನ್ನೋದು ಈ ಬೆಲೆ ದರಗಳಿಗಿಂತ ಕಡಿಮೆ ಆಗಿದೆ. ಬಡ್ಡಿನೂ ಏರಿಸಿ EMI-ನೂ ಏರಿಸಿದ್ದಾರೆ. EMI-ನ ಏರಿಸಿಲ್ಲ ಅಂದ್ರೆ ನಂಬರ್ ಆಫ್ ಇಯರ್ಸ್ ನ ಏರಿಸಿದ್ದಾರೆ. ಇದು ಏನಾಗುತ್ತೆ ಅಂತಂದ್ರೆ ಜನ ಒಂದು ಡೆಟ್ ಟ್ರಾಪ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಓಕೆ ಸರ್, ಒಂದು ಆರ್ಟಿಕಲ್ ಒಂದು ನಾವು ಓದಿದೆ. ಆ ಆರ್ಟಿಕಲ್ ನಲ್ಲಿ ಕೊಟ್ಟಿರೋಂತಹ ಅಡ್ವೈಸ್ ಏನು ಅಂತಂದ್ರೆ 8% ಅಲ್ಲಿ ಮನೆ ಸಾಲನ ನೀವು ತಗೊಂಡಿದ್ದೀರಾ, ಕೈಯಲ್ಲಿ ಒಂದು 2 ಲಕ್ಷ ರೂಪಾಯಿ ಇದೆ ಅಂತಂದ್ರೆ ಯಾಕೆ ಹೋಗಿ ಮನೆ ಸಾಲನ ತೀರಿಸ್ತೀರಾ? ಫಂಡ್ ಅಲ್ಲೋ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿ, ಅದರಲ್ಲಿ ಒಳ್ಳೆ ರಿಟರ್ನ್ ಬರುತ್ತೆ. ಇಲ್ಲ ಅವ್ರು ಹೇಳೋಂಥದ್ದು ಯಾವ್ದೋ ಒಂದ್ರಲ್ಲಿ ಅದನ್ನ ಬಂಡವಾಳ ಅಂತ ಹಾಕಿ ಕಲ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ ಬರುತ್ತೆ, ನಿಮ್ ಸಾಲನ ತೀರಿಸ್ಬಿಡಿ, ಅಡ್ವೈಸ್ ನ ಕೊಡ್ತಾ ಇದ್ದಾರೆ. ಸರ್, ಇದು ತಪ್ಪಾದಂಥ ಅಡ್ವೈಸ್. ಯಾಕೆಂತಂದರೆ ಮಾರ್ಕೆಟ್ ರಿಟರ್ನ್ಸ್ ಆರ್ ಅನ್ಸರ್ಟನ್, ಈವನ್ ಗೋಲ್ಡ್ ರಿಟರ್ನು ಅನ್ಸರ್ಟನ್. ಸೊ ಅದರಿಂದ ನೀವು 8% ಅಲ್ಲಿ ಇದ್ದೀರಾ, ವರ್ಷದಲ್ಲಿ ಎಕ್ಸ್ಟ್ರಾ 2 ಲಕ್ಷ ಸೇಲ್ಸ್ ಆಗುತ್ತೆ ಅಂತಂದರೆ ಕ್ವಿಕ್ಕಾಗಿ ಲೋನನ್ನ ಮುಗಿಸೋದಕ್ಕೆ ನೋಡಿ, ಅದೇನೇ ಕೆಟ್ಟಲ್ಲ. ಓಕೆ ಸರ್, ಮಂತ್ಲಿ ಚಿಟ್ ಫಂಡ್ ಅದ್ರಲ್ಲಿ ಹಾಕೋದು ಓಕೆನಾ ಇಲ್ವಾ? ನನಗೆ ತುಂಬ ಚೆನ್ನಾಗಿ ಗೊತ್ತು. ಚಿಟ್ ಫಂಡ್ ಎಲ್ಲ ರಿಟರ್ನ್ ತುಂಬಾ ಕಮ್ಮಿ. ಅನ್ಆರ್ಗನೈಸ್ಡ್ ರಿಟರ್ನ್ ಚಿಟ್ ಫಂಡ್ ಅಂತಂದರೆ ಐ ಹ್ಯಾಡ್ ಸಮ್ ಮನಿ, ಐ ಗೇವ್ ಮೈ ಮನಿ ಟು ಮೈ ಫ್ರೆಂಡ್, ಐ ಲಾಸ್ಟ್ ಮೈ ಫ್ರೆಂಡ್, ಐ ಲಾಸ್ಟ್ ಮೈ ಮನಿ. ಈಗ ನನ್ನ ಹತ್ರ ದುಡ್ಡಿದೆ, ನನಗೆ ಒಬ್ಬ ಸ್ನೇಹಿತ ಇದ್ದಾನೆ, ನನ್ನ ದುಡ್ಡನ್ನ ನನ್ನ ಸ್ನೇಹಿತನ ಹತ್ರ ಕೊಟ್ಟೆ, ನನ್ನ ದುಡ್ಡು ಹೋಯ್ತು, ನನ್ನ ಸ್ನೇಹಿತನು ಹೋದ, ಅದೇನೇ ಚಿಟ್ ಫಂಡು. ಓಕೆ ಸರ್, ಇದು ಚಿಟ್ ಫಂಡ್. ಈ ಗೋಲ್ಡ್ ಒಡವೆ ಚೀಟಿ ನಾನು ತಿರ್ಗಾ ಹೇಳ್ತಾ ಇದ್ದೀನಿ, ಆ ವ್ಯಕ್ತಿ ಇರ್ತಾನ ಇರಲ್ವಾ? ಈಗ ಟೈಟನಲ್ಲಿ ನೀವು ಕಟ್ಟಿದ್ರಿ ಅಂತಂದ್ರೆ ನಿಜವಾಗೂ ಇರ್ತಾನೆ ಅಂತ ಹೇಳ್ಬೋದು, ತಂಗಮೈಲಲ್ಲಿ ಕಟ್ಟಿದ್ರಿ ಅಂತಂದ್ರೆ ಇರ್ತಾರೆ ಅಂತ ಹೇಳ್ಬೋದು. ಆ ತರ ನಿಮ್ಗೆ ಓನರ್ನ ಗೊತ್ತು ಅಂತಂದ್ರೆ ನೀವು ಕಟ್ಟಿಕ ಲೆವೆಲ್ ಅಲ್ಲಿ ಇರೋಂತ ಓನರ್ ಹತ್ರ ಕಟ್ಟಿದ್ರಿ ಅಂತಂದ್ರೆ ನಾಳೆ ಓನರ್ ಇಲ್ಲ ಅಂತಂದ್ರೆ ನಿಮ್ಮ ದುಡ್ಡು ತಿರ್ಗಾ ವಾಪಸ್ ಬರುತ್ತಾ ಅನ್ನೋದನ್ನ ನೋಡ್ಕೊಳ್ಳಿ. ಓಕೆ, ಗೋಲ್ಡ್ ತಗೊಳ್ಳೋದ್ರ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದಾರೆ. ಗೋಲ್ಡ್ ರೇಟ್ ಸಿಕ್ಕಾಪಟ್ಟೆ ಏರ್ತಾನೆ ಇದೆ, ಏನಾದ್ರೂ ಸಾಲ ತಗೊಂಡಾದ್ರೂ ನಾವು ಚಿನ್ನನ ತಗೊಂಡ್ ಬಿಡ್ಬೋದಾ? ನೀವು ಇನ್ವೆಸ್ಟೇ ಮಾಡಬೇಡಿ, ಅದು ಒಂದು. ಎರಡನೇದು, ಆಲ್ರೆಡಿ ನಮ್ಮ ಹತ್ರ ಗೋಲ್ಡ್ ಇದೆ, ಅದನ್ನ ಅಸಲ್ ಬರೋಂತ ದುಡ್ಡಲ್ಲಿ ತಿರ್ಗಾ ಗೋಲ್ಡ್ ನ ತಗೊಳ್ಳ. ನನಗೆ ತಿರ್ಗಾ EMI, ಈಗ ಬುಲೆಟ್ ಪೇಮೆಂಟ್ ಕೊಡು, EMI ಕಟ್ಟು, ಇಯರ್ ಎಂಡ್ ಅಲ್ಲಿ ರೊಟೇಟ್ ಮಾಡಬೇಕು. ಇದನ್ನೆಲ್ಲ ಹೆಂಗ್ ಮಾಡ್ತೀರಾ ನೀವು ಗೋಲ್ಡ್ ತಗೊಳ್ಳೋದಕ್ಕೆ ಹೇಳ್ತೀರಾ, ನಾವ್ ಹಿಂಗೋ ಒಂದ್ ದಾರಿನಲ್ಲಿ ತಗೊಳ್ಳೋಣ ಅಂತಂದ್ರೆ ಯಾಕೆ ಗೋಲ್ಡ್ ಪೀಸ್ ತಗೊಂಡು ಹೋಗು ಅಷ್ಟೇನೆ. ಗೋಲ್ಡ್ ಬೆಲೆ ಏರ್ಬಿಡುತ್ತಲ್ಲ ಸರ್. ಏನ್ ಮಾಡಕ್ಕಾಗುತ್ತೆ, ಏರುತ್ತೆ. ಓಕೆ ಸರ್, ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಬದಲಾಗಿಲ್ಲ. ವರಮಾನ ಬರೋನ್ ತುಂಬಾ ದೊಡ್ಡದಾಗಿದೆ ಅನ್ನೋ ತರ ಯಾವ್ದು ಇಲ್ಲ. ಬಂಡವಾಳ ಮಾತ್ರ ಹಾಕಿ ಅಂತ ಹೇಳ್ತಾ ಇದ್ದೀರಾ. ಈಗ ಹೇಳಿ, 2025 ಲೆಕ್ಕದಲ್ಲಿ ಅರ್ಧ ವರ್ಷನೇ ಮುಗಿದೋಗಿದೆ.
ಈಗಲೂ ಈ 30% ಈ ಲೇ ಆಫ್ ಎಲ್ಲ ನಡೆಯೋದೆಲ್ಲ ನಡೀತಾನೆ ಇದೆ. ತಿಂಗಳಿಗೆ 30% ಎತ್ತಿಡ್ಬೇಕು ಅನ್ನೋದ್ರಲ್ಲಿ ರಾಂಗ್ ಆಗಿದ್ದೀರಾ? ಮುಂಚೆಗಿಂತ ಈಗ ಇನ್ನೂ ಸ್ಟ್ರಾಂಗ್ ಆಗಿದ್ದೀನಿ. ಯಾಕೆ ಅಂತಂದ್ರೆ ಥಿಂಗ್ಸ್ ಆರ್ ಬ್ಯಾಡ್, ಓಕೆ. ಟೈಮ್ಸ್ ಆರ್ ಬ್ಯಾಡ್, ಟೈಮ್ಸ್ ಆರ್ ಡಿಫಿಕಲ್ಟ್. ಹಂಗಂತಂದ್ರೆ ಈಗ ಏನಂದ್ರೆ ಬೇಸಿಕ್ಲಿ ಲೇ ಆಫ್ ಮಾಡ್ತಾರೆ ಅಂತಂದ್ರೆ ಇಲ್ಲ ಅಂತ ಅರ್ಥ. ನೀವು ಹೈಲಿ ಸ್ಕಿಲ್ಡ್ ಅಂದ್ರೆ ಇನ್ನೊಂದು ಜಾಗದಲ್ಲಿ ಕೆಲಸ ಸಿಕ್ಬಿಡುತ್ತೆ. ಓಕೆ ಸರ್. ಇನ್ಫ್ಲೇಷನ್ ನಂಬರ್ಸ್ ಬರೋದನ್ನ ನಾವು ನೋಡ್ತಾ ಇದೀವಿ. ಇನ್ಫ್ಲೇಷನ್ ನಂಬರ್ಸ್ ಕಡಿಮೆ ಆಗಿದೆ. ಅಲ್ಪ ಹೆಚ್ಚು ವಿಡಿಯೋದಲ್ಲಿ ಮಾತಾಡುವಾಗ ಒಂದ್ಸಲ ಹೇಳಿದ್ರಿ, ಇಟ್ ಇಸ್ ರಿಡ್ ಇನ್ ದ ಇಂಟ್ರೆಸ್ಟ್ ಆಫ್ ದ ರಿಚೆಸ್ಟ್ ಅಂತ ನೀವು ಹೇಳಿದ್ರಿ. ಆಫ್ ದ ರಿಚೆಸ್ಟ್ ಓಕೆ. ನಂತರ ವ್ಯಕ್ತಿಗಳು ವಿಟ್ ಫಾರ್ ಮೀ. ಓಕೆ ಸರ್. ನಮಗೂ ಶ್ರೀಮಂತರಾಗೋದಕ್ಕೆ ಒಂದು ದಾರಿ ಹೇಳಿ ಸರ್. ಚಿನ್ನನ ಸೇರಿಸಿಡೋದು ತಾನೆ. ನಾನು ಒಂದು 6 ವರ್ಷಕ್ಕೆ ಮುಂಚೆ ಹೇಳಿದ್ದೆ, 3,000 4,000 ಇದ್ದಾಗ ಸೇರಿಸಿದ್ರಿ ಅಂತ ಅಂದ್ರೆ ಆಗ್ತದೆ ನೀವು ಕೈಯಲ್ಲಿ ಒಂದು 40 ಲಕ್ಷನ 50 ಲಕ್ಷನ ಇದ್ದಿರುತ್ತೆ. ಅದಾದ್ಮೇಲೆ ವೇರಿಯಸ್ ಸೋರ್ಸಸ್ ಆಫ್ ಇನ್ಕಮ್ ಇರಬೇಕು. ಈಗ ನಿಮಗೂ ಶ್ರೀಮಂತರಿಗೂ ಏನು ವ್ಯತ್ಯಾಸ ಅಂತಂದ್ರೆ, ಅವ್ನು ಇಟ್ಕೊಂಡಿರೋಂಥ ಸೆಟ್ಟು 24 ಗಂಟೆನೂ ಕೆಲಸ ಮಾಡುತ್ತೆ. ಅವನು ನಿದ್ದೆ ಮಾಡ್ತಾನೋ ಇಲ್ವೋ, ಅವನ ಹಣ ನಿದ್ದೆ ಮಾಡಲ್ಲ, ದುಡ್ಡು ಕೆಲಸ ಮಾಡ್ತಾನೆ ಇರುತ್ತೆ. ನಾವೆಲ್ಲ ದುಡ್ಡಿಗೆ 24 ಗಂಟೆನೂ ಎಕ್ಸಸೈಸ್ ಮಾಡ್ತಾನೆ ಇರಬೇಕು. ದುಡ್ಡಿಗೆ ಹಾರ್ಟ್ ಬೀಟ್ ಅಂತೆಲ್ಲ ಏನೂ ಇಲ್ಲ. ಸೊ ಇಟ್ ಶುಡ್ ಕೀಪ್ ಆನ್ ವರ್ಕಿಂಗ್ 24 ಅವರ್ಸ್ ಅಟ್ ಸಮ್ ಟೈಮ್ ಸಮ್ವೇರ್ ಸಂಬಡಿ. ಈಗ ನಾನು ನೈಕಿ ಇಟ್ಟಿದ್ದೀನಿ ಅಂತಂದರೆ ಪ್ರಪಂಚದಲ್ಲಿ ಎಲ್ಲಾದರೂ ಯಾವನಾದರೂ ಒಬ್ಬ ನೈಕಿ ತಗೊಂಡ್ರೆ ನನಗೆ ದುಡ್ಡು. ನಾನು ಬಫೆಟ್ ಇಟ್ಟಿದ್ದೀನಿ ಅಂತಂದರೆ ಪ್ರಪಂಚದಲ್ಲಿ ಏನು ಆಕ್ಟಿವಿಟಿ ಮಾಡಿದ್ರೂ ನನಗೆ ದುಡ್ಡು. ಇದು ಏನು ಮಾಡಬೇಕು ಅಂತಂದರೆ ಒಂದು ಡೈವರ್ಸಿಫೈ ಬ್ಯಾಸ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು. ನನಗೆ ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡಿಲ್ಲ ಅಂತಂದರೆ ಸೈಡ್ ಹಸಲ್ ಮಾಡಬೇಕು. ಸೈಡ್ ಹಸಲ್ ಅಂತಂದರೆ ಅಲ್ಲಿ ತುಂಬಾ ಇದೆ, ನಿಮ್ಗೆ ಗೊತ್ತಿಲ್ಲದೆ ಇರೋದೇನೂ ಇಲ್ಲ. ಸೈಡ್ ಹಸಲ್ಸ್ ಹೆಂಗೆಲ್ಲ ಮಾಡ್ಬೋದು ಅನ್ನೋದು. ಸೊ ನೀವು 9 to 8 ವರ್ಕ್ ಮಾಡ್ತೀರಾ ಅಂತಂದರೆ ಇನ್ನೊಂದು 3 ಅವರ್ಸ್ ಸೈಡ್ ಹಸಲ್ ಮಾಡಿ ಆ ದುಡ್ಡನ್ನು ಬೇರೆಯಾಗಿ ಸಾಫ್ಟ್ವೇರ್ ತುಂಬ ಜನ ಸೈಡ್ ಹಸಲ್ ಮಾಡೋದು ನನಗೆ ಗೊತ್ತು. ವೈಫ್ ಹೆಸರಲ್ಲಿ ತಗೋತಾ ಇದ್ದೀನಿ ಸರ್ ಅಂತಾನೆ, ಸ್ಟಾರ್ಟಪ್ಪಲ್ಲಿ ಕನ್ಸೆಪ್ಟ್ ಮಾಡ್ತಾನೆ, ಆರ್ಟಿಕಲ್ ಬರೀತಾನೆ, ತುಂಬ ಕೆಲಸಗಳಿದೆ. ಬಿಸ್ನೆಸ್ ಮಾಡಿದ್ರೆ ಶ್ರೀಮಂತರಾಗ್ಬೋದು ಅಂತ ಒಂದು ಇಂಟೆನ್ಷನ್ ಇದೆ. ಈಗ ನನ್ನ ಪ್ರಶ್ನೆ, ಬಿಸ್ನೆಸ್ ಮಾಡೋರಲ್ಲಿ ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ಮಾಡ್ತಾ ಇರೋರಲ್ಲಿ ಎಲ್ಲ ಶ್ರೀಮಂತರಾಗಿದ್ದಾರೆ. ಕೆಲಸ ಮಾಡೋಂಥವ್ರಲ್ಲಿ ಅವ್ರಿಗೆ ಈಕ್ವಲ್ ಆದಂತ ಶ್ರೀಮಂತರು ಅನ್ನೋದು ಕಡಿಮೆ. ಹಂಗೆ ಈಗ ಸಂಬಳ ತಗೊಳ್ಳೋರು ಅಂತ ನಾವು ಲೆಕ್ಕ ತಗೊಂಡ್ರೆ ಅವರಿಗೆ ಶ್ರೀಮಂತರಾಗೋದಕ್ಕೆ ದಾರಿ ಅಂತ ಅನ್ನೋದು ಚಿನ್ನ ಮತ್ತೆ ಶೇರ್ಸ್, ಇದು ಎರಡು ಮಾತ್ರನೇನಾ? ಇವತ್ತು ಇರುವಂತ ಪರಿಸ್ಥಿತಿನಲ್ಲಿ ಚಿನ್ನ, ಶೇರ್ಸ್, ಬಾಂಡ್ ಇಷ್ಟೇನೆ ಶ್ರೀಮಂತರಾಗೋದಕ್ಕೆ ದಾರಿ? ತುಂಬಾನೇ ಕಷ್ಟ. ಏನ್ ಸರ್ ನೀವೇ ಹಿಂಗ್ ಹೇಳ್ಬಿಟ್ರಿ? ಶ್ರೀಮಂತರಾಗಬೇಕು ಅಂತಂದ್ರೆ ನಿಮಗೆ 5-6 ಸೋರ್ಸ್ ಇನ್ಕಮ್ ಇರಬೇಕು. ಆ 5-6 ಸೋರ್ಸ್ ಇನ್ಕಮ್ ಅಲ್ಲಿ ಒಂದು 2 ಸೋರ್ಸ್ ಇನ್ಕಮ್ ನಿಮ್ಮ ಮನೆಗೂ ಖರ್ಚಿಗೂ, ಮಿಕ್ಕಿದಂತ 4 ಸೋರ್ಸ್ ಆಫ್ ಇನ್ಕಮ್. ನಾನು ತಿಂಗಳಿಗೆ ಬರೋಂತ ಸಂಬಳದಲ್ಲಿ 30% ಇನ್ವೆಸ್ಟ್ ಮಾಡೋದಕ್ಕೆ ಹೇಗೆ ಅಂತ ಇವ್ ಹೇಳಾದ್ಮೇಲೆ ಪ್ಲಾನ್ ಮಾಡಿದ್ರೆ 6 ಟೈಪ್ ಆಫ್ ಇನ್ಕಮ್ ಬರಬೇಕು. ಅದ್ ಎರಡನ್ನೇ ನಾವು ಮನೆ ಖರ್ಚು ಮಾಡ್ಬೇಕು, ವಿಕೆಟ್ 4ನ್ನ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳ್ತಿರಲ್ಲ. ಇನ್ನೊಂದು ಕೇಸ್ನ ಡಿಸ್ಕಸ್ ಮಾಡೋಣ. ಒಬ್ರು 50-60 ವಯಸ್ಸಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಏರಿಯಾ ಪೊಳ್ಳಾಚಿ ಪಕ್ಕದಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಆ ಥರ ಎಲ್ಲ ಏರಿಯಾದಲ್ಲೂ ಒಬ್ಬೊಬ್ರು ಇರ್ತಾರೆ. ಪೊಳ್ಳಾಚಿ ಸ್ವಂತದ್ದು ಅಂತ ಹೇಳಬಾರ್ದು. ಈಗ ಪೊಳ್ಳಾಚಿನದೇ ಅವರು 2-3 ತಲೆಮಾರಿಂದ ಇದ್ದಾರೆ ಅಂತಂದರೆ ಅವ್ರಿಗೊಂದು ತೆಂಗಿನ ತೋಟ ಇರುತ್ತೆ. ತೆಂಗಿನ ತೋಟನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಒಂದೀಗ 100 ತೆಂಗಿನ ಮರ ಇದ್ದರೆ ಇಷ್ಟು ದುಡ್ಡು, 45 ದಿನಕ್ಕೆ ಒಂದು ಬಡ್ಡಿ. ಗೊತ್ತಿಲ್ಲ ಸರ್ ಎಷ್ಟು ಬರುತ್ತೆ ಅಂತೆಲ್ಲ ಏನೋ ಐಡಿಯಾ ಇಲ್ಲ. ಇರೋ ಒಂದು ಅಮೌಂಟ್ ಬರುತ್ತೆ. ಆ ಅಮೌಂಟ್ನ ಇನ್ವೆಸ್ಟ್ ಮಾಡು. ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಸರ್. ಆದ್ರೆ ನಾವೆಲ್ಲ ತಗೊಂಡೋಗಿ ಚಿಟ್ ಫಂಡ್ ಅಲ್ಲಿ ಹಾಕ್ಬಿಡ್ತೀವಲ್ಲ, ಎಲ್ಲಿ ಬಿಟ್ಬಿಡ್ತೀವಲ್ಲ. ಅದು ನಿಮ್ಮ ಪ್ರಾಬ್ಲಮ್. ನಾನೇನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂತಂದರೆ ಯು ಹ್ಯಾವ್ ಟು ಫೈಟ್. ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ವರ್ಕ್ ಮಾಡ್ತಾರೆ. ನಮ್ಮಲ್ಲೆಲ್ಲ ಹಸ್ಬೆಂಡ್ ಆ್ಯಂಡ್ ವೈಫು ವರ್ಕ್ ಮಾಡಲ್ಲ. ಹಸ್ಬೆಂಡ್ ಆ್ಯಂಡ್ ವೈಫು ವರ್ಕ್ ಮಾಡಬೇಕು. ಆ್ಯಂಡ್ ನಿಮ್ಮ ಇನ್ಕಮ್ ಒಳಗಡೆನೆ ನಿಮ್ಮ ಎಕ್ಸ್ಪೆನ್ಸಸ್ ಇರಬೇಕು. ಇದೆ ಸರ್, ತುಂಬಾ ವಿಷಯ ಇದೆ. ಇದರಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಸಂಬಳ ಏರೋದಕ್ಕೆ ಮುಂಚೆನೆ ನಿಮ್ಮ ಎಕ್ಸ್ಪೆನ್ಸಸ್ ಏರ್ಬಿಡುತ್ತೆ. ಅದರಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನೋದು ಒಂದು ಇದೆಯಲ್ಲ ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಸಂಬಳ ತಗೊಳ್ಳೋದಕ್ಕೆ ಮುಂಚೆನೆ ಎಲ್ಲಾನು ಕಾರ್ಡ್ ಉಜ್ಬಿಡ್ತೀವಿ. ನಾವು ಅದನ್ನ ಮಾಡ್ಬೇಕು ಅನ್ಕೋತೀವಿ ಸರ್, ರಿವಾರ್ಡ್ ಪಾಯಿಂಟ್ಸ್ ಕೊಡ್ತೀವಿ, ಅದು ಇದು ಅಂತ ನಮ್ಮನ್ನ ಕಾರ್ಡ್ ಉಜ್ಜಿಸ್ಬಿಡ್ತಾರೆ. ತುಂಬಾ ಚೆನ್ನಾಗಿ ಕೇಳ್ತಾರೆ, ಏನ್ ಆಪಲ್ ಇಟ್ಕೊಂಡಿದ್ದೀರಾ ಅಂತ. ಫಸ್ಟ್ ಟೈಮ್ ಆಪಲ್ ತಗೊಳ್ಳೋವಾಗ ನನ್ನ ವಯಸ್ಸು 49. ಹೇಳಿದ್ದೀರಾ ಸರ್. ಆಯ್ತಾ? ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ನೀವು ಸ್ಪೆಂಡ್ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ ಆಗಿ ನೀವು ಸೇವ್ ಮಾಡಿ ಒಂದು ಲೆವೆಲ್ಗೆ ಕಂಫರ್ಟೇಬಲ್ ಆಗಿ ಇರ್ತೀರಾ. ಓಕೆ ಸರ್, ದಟ್ ಈಸ್ ಅಂಡರ್ಸ್ಟುಡ್. ಆದ್ರೆ ನೀನು ದೊಡ್ಡ ಶ್ರೀಮಂತ ಆಗಬೇಕು ಅಂತಂದ್ರೆ 6-7 ಸೋರ್ಸ್ ಆಫ್ ಇನ್ಕಮ್ ಇರಬೇಕು. ಈಗ ನನಗೆ ಬಾಂಡಲ್ಲಿ ಇಂಟ್ರೆಸ್ಟ್ ಬರುತ್ತೆ, ಬ್ಯಾಂಕಲ್ಲಿ ದುಡ್ಡು ಇದ್ರೆ ಅದರಲ್ಲೊಂದು ಇಂಟ್ರೆಸ್ಟ್ ಬರುತ್ತೆ, ಯೂಟ್ಯೂಬಲ್ಲಿ ಮಾತಾಡಿದ್ರೆ ಅದರಲ್ಲೊಂದು ಇನ್ಕಮ್ ಬರುತ್ತೆ,
ಈಗ ನಿಮ್ಗೆ ಏನಾದ್ರೂ ಒಂದು ಐಡಿಯಾ ಇರಬೇಕು ಬಾಸ್. ಇಲ್ಲ ಸರ್, ನನ್ಗೆ ಈ ಪ್ರಶ್ನೆ, ಈಗ ಬಿಸ್ನೆಸ್ ಮಾಡೋಂಥವ್ರಿಗೆ ಒಂದು ಐಡಿಯಾಗಳಿರುತ್ತೆ. ಬಟ್ ಕೆಲಸ ಮಾಡೋರ್ಗೆ ಸಂಪಾದನೆ ಮಾಡಿ ಶ್ರೀಮಂತ ಆಗ್ಬೇಕು ಅಂತಂದ್ರೆ ಗೋಲ್ಡ್, ಶೇರು, ಬಾಂಡ್ ಇದು ಮೂರನ್ ಬಿಟ್ರೆ ಬೇರೆ ಆಪ್ಷನ್ ಇಲ್ವಾ ಅಂತ. ಕೆಲ್ಸಕ್ಕೆ ಹೋದ್ರೂ ಸೈಡ್ ಇನ್ಕಮ್ ಮಾಡ್ಬೋದಲ್ವಾ? ಮಳಂಕ್ ಅವ್ರಿಗೆ ಕೇಸ ತಗೋ, ಅವ್ರು ನನಗೆ ಒಳ್ಳೆ ಫ್ರೆಂಡು. ಅವರು ಈ ಝೋಹೋನಲ್ಲಿ ವರ್ಕ್ ಮಾಡ್ತಾ ಇದ್ರು. ಡೈಲಲ್ಲಿ ಈಗ ಯೂಟ್ಯೂಬ್ ಅಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದ್ರು. MBA ಓದ್ತಾ ಇದ್ರು. ಒಂದು ಬ್ರ್ಯಾಂಡ್ ಐಡಿಯಾ ಮಾಡಿ ಅಂತಂದ್ರೆ ಅವ್ರೇ ರನ್ರಿ ಬ್ರ್ಯಾಂಡ್ ಆಗೋಣ ಅಂತ ನೋಡಿದ್ರು. ಅವತ್ತು ಕರೆಂಟ್ ಟಾಪಿಕ್ ತೆಗೆದು ರಿಸರ್ಚ್ ಮಾಡಿ ಆ ಕರೆಂಟ್ ಟಾಪಿಕ್ನ ಅವ್ರು ಕೊಟ್ರು. ಅದನ್ನ ಯಾರು ಬೇಕಾದ್ರೂ ಅವತ್ತು ಮಾಡಿರ್ಬೋದು. ಅದೇ ಯಾರು ಮಾಡಿನ ಅವ್ರು ಮಾಡಿದ್ರು. ಫಸ್ಟ್ ಟು ಡೂ ಇಟ್. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆ ಸರ್. ತುಂಬ ಜನ ಇವತ್ತು ತಮಿಳ್ನಾಡಲ್ಲಿ ನಾನು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ಎಷ್ಟೋ ಅಸಿಸ್ಟೆಂಟ್ ಡೈರೆಕ್ಟ್ರೇ ಸುತ್ತಾಡ್ತಾ ಇದ್ದಾರೆ. ಅದು ಆ ಕಾಲ. ಇವತ್ತು ನಿನಗೆ ಬೇಸಿಕ್ ಆಗಿ ಸ್ಕಿಲ್ ಇದೆ ಅಂತಂದರೆ ಒಂದು ಐಫೋನ್ ಇಟ್ಕೊಂಡು ನೀನೇ ಕ್ಲಿಯರ್ ಆಗಿ ಸ್ಕ್ರಿಪ್ಟ್ ಬರೆದು ನೀನೇ ಒಂದು ಐಫೋನ್ ಮೂಲಕ ಈಗ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ತುಂಬ ಜನ ಸುತ್ತಾಡ್ತಾ ಇದ್ದಾರೆ. ಏನೇ ಒಂದು ಸ್ಕ್ರಿಪ್ಟ್ ಬರೆದು ಮಿನಿಮಲ್ ಆಗಿ ಶೂಟ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಅದಕ್ಕೆ ಇಷ್ಟ ಆಯಿತು ಅಂತಂದರೆ ಇದು ದುಡ್ಡು ಮಾತ್ರ ಬರೋದಲ್ಲದೆ ಪ್ರೊಡ್ಯೂಸರು ನಿನ್ನ ಮನೆ ಬಾಗ್ಲಿಗೆ ಬಂದಿರ್ತಾನೆ. ಸಾಮಾನ್ಯ ಜನರು ಹೇಗೆ ಶ್ರೀಮಂತರಾಗ್ಬೋದು ಅನ್ನೋದನ್ನ ಹೇಳಿದ್ರೆ ಹೋಗಿ ಯೂಟ್ಯೂಬಲ್ಲಿ ನೋಡಿ, ಆಮೇಲೆ ಶಾರ್ಟ್ ಫಿಲಿಮ್ಸ್ ಅಂತ ಹಾಕಿ ಎಷ್ಟು ಬರುತ್ತೆ ಅಂತ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಗ್ತಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರನ್ನು ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.